ನಮಸ್ಕಾರ. ಏನಿದು ಬ್ರಿಡ್ಜ್ ಥರ ಹಾಕ್ಬಿಟ್ಟಿದ್ದೀನಿ ಅಂತ ತುಂಬ ಕುತೂಹಲವಾಗಿ ನೋಡ್ತಾ ಇದ್ದೀರಾ? ಏನಿಲ್ಲ, ಇದು ನಮ್ಮನೆ ಹಿಂದೆ ಇರೋದು, ಪಾದಚಾರಿಗಳಿಗೋಸ್ಕರನೇ ಮಾಡಿರೋದು. ಏನಕ್ಕೆ ಅಂತಂದರೆ ರೋಡನ್ನ ಕ್ರಾಸ್ ಮಾಡೋದಕ್ಕೆ, ಮೋಟ್ರ್ ವೇ ಅಂತಂದರೆ ಹೈವೇ, ಮೈಸೂರು ಬ್ಯಾಂಗ್ಳೂರು ಹೈವೇ ಇದೆಯಲ್ಲ, ಆ ಥರ ಅದಕ್ಕೆ ಮಾಡಿರೋ ಅಂಥದ್ದು. ಅದು ಈ ಕಡೆಯಿಂದ ಹೇಗೆ ಕಾಣುತ್ತೆ ದಿನದಲ್ಲಿ ಮತ್ತು ರಾತ್ರಿ ಹೇಗೆ ಕಾಣಿಸುತ್ತೆ ಅಂತ ಅದನ್ನು ಹಾಕಿದೆ ಲೈಟಲ್ಲಿ ಸಂಜೆ. ಇದೇ ಮೋಟ್ರ್ ವೇ ಅಂತಂದರೆ ಇದನ್ನು ಮಾಡೋದಕ್ಕೆ ಸುಮಾರು ಟೈಮ್ ತೊಗೊಂಡ್ರು. ನಾ ಬಂದಾಗ ಆಗಿತ್ತು. ಆಮೇಲೆ ಇದರ ಮುಂದೆಯಿಂದ ಇನ್ನೊಂದು ಸ್ವಲ್ಪ ಆಮೇಲೆ ಟನಲ್ ಅಂತ ಇದೆ, ಅದನ್ನು ಮಾಡಿದ್ರು. ನೋಡಿ, ಟನಲ್ಲು ತೋರಿಸ್ತೀನಿ. ಅದು ಕಾಣಿಸುತ್ತಾ ಅದು ಕಾಣಿಸಲ್ಲ ಟನಲ್ಲು, ಆದರೆ ಅಲ್ಲಿಗೆ ಹೋಗೋದನ್ನು ಒಂದು ಸ್ವಲ್ಪ ನೋಡ್ಬೋದು ಅಷ್ಟೇ. ಈ ವಿಡಿಯೋನ ನಾನು 2 ದಿನ ಮಾಡಿದೆ. ಇದು ಫಸ್ಟ್ ದಿನ ಮಾಡಿದ್ದು. ನೋಡಿ, ಅಲ್ಲಿ ಗ್ರೀನ್ ಇದು ಕಾಣಿಸ್ತಾ ಇದೆಯಲ್ಲ, ಹೋರ್ಡಿಂಗು, ಅದರಿಂದ ಮುಂದೆ ಹೋದ್ರೇ ಟನಲ್ಲು. ಒಂದು ದಿನ ಏನು ಮಾಡಿದೆ, ಈ ಕಡೆ ಸೈಡ್ ಹೋದೆ. ಬ್ರಿಡ್ಜಿಂದ ಇದು ಮಾಡಿದ್ನಲ್ಲ, ಅದು ಆ ಬ್ರಿಡ್ಜು ಆಲ್ಮೋಸ್ಟು ಒಂದು 3/4 ಸರ್ಕಲ್ ಥರ ಇದೆ, ವೃತ್ತಾಕಾರದಲ್ಲಿ, ಅಷ್ಟು ರೌಂಡ್ ಬಂದಂಗೆ ಬಂತು. ರೈಟ್ ಸೈಡ್ ತೊಗೊಂಡ್ರೆ ಇದಕ್ಕೂ ಒಂದು ದಿನ ಈ ಕಡೆ ಸೈಡ್ ಹೋದೆ. ಮತ್ತೊಂದು ದಿನ ಅದು ಇವತ್ತು ಲೆಫ್ಟ್ ಸೈಡ್ ತೊಗೊಂಡು ಹೋಗಿದ್ದೆ. ಫಸ್ಟ್ ದಿನ ತೊಗೊಂಡಾಗ ಈ ರೈಟ್ ಸೈಡಲ್ಲಿ ಹೋದಾಗ ಈ ಥರ ಕಾಣಿಸ್ತು. ಆಗೇನು ಹೆಚ್ಚಿಗೆ ಟೈಮ್ ತೊಗೊಳ್ಳಿಲ್ಲ. ಇದು ಇಲ್ಲಿ ಲೋಕಲಿ ಅಂತಂದರೆ ಇಲ್ಲಿ ಸಿಗೋವಂಥ ಪಕ್ಷಿ. ಈ ಪಕ್ಷಿ ಅಷ್ಟೇನು ಹಾರಲ್ಲ ತುಂಬ ಜೋರಾಗಿ. ಆದರೆ ಕೋಳಿ, ಚಿಕನ್ನು ಅದೆಲ್ಲ ಸಿಗಲಿಲ್ಲ ಅಂತಂದರೆ ಇದನ್ನು ಹಿಡ್ಕೊಂಡು ತಿಂತಾರೆ ಅಂತ ಹೇಳೋದನ್ನು ಕೇಳ್ಪಟ್ಟೆ. ಇದು ಏನು ಅಂದ್ಕೊಂಡ್ರೆ ಸ್ಕೇಟಿಂಗ್ ಬೋರ್ಡ್ದು, ಮಕ್ಕಳುಗಳಿಗೆ ಆಟ ಆಡೋದಕ್ಕೆ, ಸ್ಕೇಟ್ ಮಾಡೋದಕ್ಕೆ ಮಾಡಿರೋ ಅಂಥದ್ದು. ಇದು ಒಂದು ಚಿಕ್ಕದಾಗಿತ್ತು, ಸಣ್ಣ ಮಕ್ಕಳು, 1 ವರ್ಷ 2 ವರ್ಷದ ಮಕ್ಕಳುಗಳು ಆಡೋದಕ್ಕೆ. ಅದರಿಂದ ಇನ್ನೊಂದು ಸ್ವಲ್ಪ ಮುಂದೆ, ಆ ಕಡೆ ಮುಂದೆ ಅಂತಂದರೆ ಆ ಮರ ಕಾಣಿಸ್ತಿದೆಯಲ್ಲ, ಆ ಮರದಿಂದ ಆ ಕಡೆ ಸೈಡಲ್ಲಿ ದೊಡ್ಡ ಮಕ್ಕಳಿಗೆ ಆಡೋದಕ್ಕೆ ಮಾಡಿದರು. ಮಕ್ಕಳೆಲ್ಲ ಆಡ್ತಿರ್ತಾರೆ. ನಾವು ಹೋಗಿದ್ದು ಅವತ್ತೇ ಫಸ್ಟು. ಈ ಏರಿಯಾಗೆ ಬಂದಿರೋದು ಹೊಸದಲ್ವ, ಅದಕ್ಕೆ ಏನಾದರೂ ಹೊಸದು ಕಾಣಿಸಿದ್ರೆ ಆ ಥರ ಇದು ಮಾಡ್ಕೊಳ್ಳೋದು. ಇಲ್ಲಿ ಏನೇ ಅಂತಂದರೂ ನ್ಯಾಚುರಲ್ ಹ್ಯಾಬಿಟ್ಯಾಟ್ಸ್ ಅಂದರೆ ಲೋಕಲ್ ಆಗಿರೋದನ್ನು ಎಲ್ಲದನ್ನು ಸಂರಕ್ಷಿಸ್ತಾರೆ. ಈಗ ಏನಾದರೂ ಒಂದು ಮರ ಆದರೂ ಆಗಲಿ, ಏನಾದರೂ ಆಗಲಿ, ಅದು ಅಲ್ಲಿ ಇದಕ್ಕೆ ಜನ ಏನಂತಾರೆ, ಲೋಕಲ್ ಹ್ಯಾಬಿಟ್ಯಾಟ್ ಅಂತಂದರೆ ಆ ಏರಿಯಾಗೆ ಅದು ಇರುತ್ತಲ್ವ, ಯಾವ ಪ್ರದೇಶದಲ್ಲಿ ಏನು ಹೆಚ್ಚಾಗಿರುತ್ತೆ ಅಂತ, ಆ ಥರ ಇದ್ದರೆ ಅದನ್ನು ತುಂಬ ಚೆನ್ನಾಗಿ ಪರಿಸರವಾಗಿ ಸಂರಕ್ಷಿಸ್ತಾರೆ. ಮತ್ತು ಏನಾದರೂ ಗಿಡಗಳಿತ್ತು, ಅದು ಗಿಡ, ಪಕ್ಷಿ ಅವೆಲ್ಲ ಇತ್ತು ಅಂತಂದರೆ ನಾವು ಶೂಗಳು ಹೋಗುವಾಗ, ಈ ಥರ ವಾಕ್ ಹೋಗೋದಕ್ಕೆ ಅಥವಾ ಇನ್ನೇನಕ್ಕಾದರೂ ಹೋಗುವಾಗ ಅದನ್ನು ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ಆ ಶೂನ ಸ್ಕ್ರಬ್ ಥರ ಮಾಡೋದಕ್ಕೆ ಅಲ್ಲೇ ಒಂದು ಸ್ಪ್ರೇನೂ ಕೊಟ್ಟಿರ್ತಾರೆ ಬೇಕಾದರೆ. ಮತ್ತು ಒರೆಸೋದಕ್ಕೆ ಇನ್ನೊಂದು ಇದು ಏನೋ ಬ್ರೂಮ್ ಅಂತೀವಲ್ಲ, ಪರ್ಕೆ ಥರ ಒಂಥರ ಇದ್ರದ್ದು ಇರುತ್ತೆ, ಪ್ಲಾಸ್ಟಿಕ್ದು, ಅದರಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇದು ಇವತ್ತು ನಾನು ಹೋಗ್ತಾ ಇರೋದು ಈ ಪ್ಲೇಸು ಎಲ್ಲಿಗೆ, ಇದೇ ಮೇಯ್ನು. ನಾನು ಏನು ಪ್ಲ್ಯಾನ್ ಮಾಡಿರಲಿಲ್ಲ ಇವತ್ತು ಹೋಗಬೇಕು ಅಂತ, ಆದರೆ ಏನೋ ಇವತ್ತು ಹೋದೆ. ಬಿಸಿಲು ಚೆನ್ನಾಗಿತ್ತು, ನೆನ್ನೆ ಎಲ್ಲ ಮೋಡ ಮಳೆ ಎಲ್ಲ ತುಂಬ ಇತ್ತಲ್ವ, ಅದಕ್ಕೆ ಒಂಥರ ನಡೆಯೋದಕ್ಕೆ ಅದಕ್ಕೆಲ್ಲ ಏನು ಅಷ್ಟೊಂದು ಉಲ್ಲಾಸ ಇರಲಿಲ್ಲ ಎಲ್ಲೂ ಹೋಗೋದಕ್ಕೆ. ಆದರೆ ಇವತ್ತು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಸುಮ್ಮನೆ ಇದ್ದರೆ ನಾನು ಸೋಂಬೇರಿ ಆಗ್ತೀನಿ, ಬೇಡ ಅಂದ್ಕೊಂಡು ನಾನು ಹೋದ್ಮೇಲೆ ತಿಂಡಿ ತಿನ್ಕೊಂಡು ಹೊರಟ್ಬಿಟ್ಟೆ. ಇದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಮಾಡೋದು, ವಿಂಡೋಸು ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದೆ. ಈ ಪ್ಲೇಸು ತೋರಿಸ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಮುಂಚೆ ಇದೆಯಲ್ಲ, ಮೌಂಟ್ ಈಡನ್ನು ಮತ್ತು ಒನ್ ಟ್ರೀ ಹಿಲ್ ಆ ಥರ ಎಲ್ಲ ಕರ್ಕೊಂಡು ಹೋಗೋದು ಇದೆಯಲ್ಲ ವಿಡಿಯೋ, ಅದು ಬೇಕು ಅಂತಂದರೆ ಅದನ್ನು ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಮತ್ತು ಆಮೇಲೆ ಅದನ್ನು ಟ್ಯಾಗ್ ಮಾಡ್ತೀನಿ. ಅದಿಷ್ಟ ಆದರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದನ್ನು ಅಲ್ಲಿ ಹೋಗಿ ಇದು ಮಾಡಿ, ಲಿಂಕು ನೋಡಿ. ಇಲ್ಲಿ ಅದೇನೇ ಹೇಳ್ತಿದ್ನಲ್ಲ, ಪೆಸ್ಟ್ ಕಂಟ್ರೋಲ್, ಆ್ಯನಿಮಲ್ ಪೆಸ್ಟ್ ಕಂಟ್ರೋಲ್ ಅನ್ನೋದಕ್ಕೆ, ಅದಕ್ಕೆ ಇದನ್ನೆಲ್ಲ
ಹಾಕಿರ್ತಾರೆ. ಮತ್ತು ಇಲ್ಲಿ ಡಾಗ್ ಫ್ರೆಂಡ್ಲಿ ಅಂತಂದರೆ ನಾಯಿಗಳನ್ನೂ ಕರ್ಕೊಂಡು ಹೋಗ್ಬೋದು. ಆದರೆ ನಾಯಿಗಳನ್ನ ಲೂಸ್ ಬಿಟ್ಟು ಕರ್ಕೊಂಡು ಹೋಗೋದಕ್ಕಾಗಲ್ಲ. ಲೀಶ್ ಅಂತಂದರೆ ಅದರದ್ದು ಚೈನು ಅಥವಾ ಇದು ದಾರ ಇಟ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೆನ್ನೆ ಎಲ್ಲ ಮೋಡ ಕವಿದ ವಾತಾವರಣ, ಚಿಟಪಟ ಒಂಥರ ಆಕಾಶ ಎಲ್ಲ ಹೇಗಿತ್ತು ಅಂತಂದರೆ ಗ್ರೇ ಕಲರು ತಪ್ಪಿದ್ರೆ ಬ್ಲ್ಯಾಕ್ ಥರ ಕಾಣಿಸ್ತಿತ್ತು. ಆದರೆ ಇವತ್ತು ಒಂದು ಸೈಡು ಶುಭ್ರವಾದ ನೀಲಿ ಬಣ್ಣ ಮತ್ತು ಹಸಿರು ಗಿಡಗಳದ್ದು, ಇನ್ನೊಂದು ಕಡೆ ಸೂರ್ಯಂದು ಇದು ಕಿರಣಗಳು ಇನ್ನೊಂದು ಕಡೆ ಬೀಳ್ತಾ ಇರೋದು. ಅದು ನೋಡೋದಕ್ಕಂತೂ ತುಂಬಾ ಆಹ್ಲಾದಕರವಾಗಿತ್ತು. ಆಮೇಲೂ ನನಗೆ ಸುಮಾರು ಮನೆಗೆ ಬಂದು ಸೇರೋ ತನಕ ನನಗೆ 2 ಗಂಟೆ ತೊಗೋತು. ಆಲ್ಮೋಸ್ಟು ಒಂದು 5 ನಿಮಿಷ ಕಡಿಮೆ ಇರ್ಬೋದೇನೋ ಅಷ್ಟೇ. ಆದರೆ ನಂಗೆ ಅಷ್ಟೊಂದು ಏನು ಆಯಾಸ, ಅಯ್ಯೋ ಇಷ್ಟೊಂದು ಕಾಲು ನೋವ್ತಿದೆ ಹಾಗೆ ಹೀಗೆ ಅನ್ನೋ ಹಾಗಿರಲಿಲ್ಲ. ಈ ಬೆಟ್ಟ ಆದರೂ ಕೂಡ ಆ ಬೆಟ್ಟ ಅಷ್ಟೊಂದು ಚೂಪಾಗಿ ಅದೆಲ್ಲ ಇರಲಿಲ್ಲ. ಒಂಥರ ಎಷ್ಟಿತ್ತು ಅಂತಂದರೆ ಆ ಬೆಟ್ಟ ಅರ್ಧ 1.5 ಯು ಶೇಪ್ ಇತ್ತು. ಅಂದರೆ ಒಂದು ಯು ಮತ್ತು ಇನ್ನೊಂದು ಅರ್ಧ ಶೇಪ್ ಅಷ್ಟೇ, ಯುದು ಅಷ್ಟೇ ಇದ್ದಿದ್ದು. ಆದ್ದರಿಂದ ಅದು ಮತ್ತು ಹಪ್ಪು ಎಲ್ಲ ಅಷ್ಟೊಂದು ಇರಲಿಲ್ವಲ್ಲ, ಒಂಚೂರು ಮಾತ್ರ ಒಂದು ಯು ಆದಮೇಲೆ ಒಂಚೂರು ಇದಿತ್ತು ಅಷ್ಟೇ. ನೋಡಿ ಈ ಕಡೆ ಸೈಡೆಲ್ಲ ಸಿಟಿ, ಮೋಟ್ರುವೆ, ಮತ್ತು ಅಲ್ಲಿ ಮೋಟ್ರುವೇಲಿ ಏನೋ ಇದು ಏನೋ ರೋಡ್ ರಿಪೇರಿಗೋ ಏನೋ. ನೋಡಿ ಈ ನಮ್ಮ ಸ್ಕೈ ಟವರ್ ಅಂತೂ ಎಲ್ಲಿ ಹೋದರೂ ನಮ್ಮನ್ನು ಬಿಡಲ್ಲ. ನಮ್ಮ ಹಿಂದಿಂದನೇ ಬರ್ತಾ ಇರುತ್ತೆ ಸ್ಕೈ ಟವರು ಅಲ್ವಾ. ಒಂದು ಕಡೆ ಸ್ಕೈ ಟವರ್ ಕಾಣಿಸ್ತು ಅಂದ ತಕ್ಷಣ ಇನ್ನೊಂದು ಕಡೆ ಏನು ಕಾಣುತ್ತೆ ನಮಗೆ ಯಾವಾಗಲೂ ಮೌಂಟ್ ಈಡನು, ಒನ್ ಟ್ರೀ ಹಿಲ್ ಕಾಣಿಸುತ್ತೆ. ಬೆಟ್ಟಕ್ಕೆ ಮೇಲೆ ಹೋದರೆ ಮೇಲಿರ್ತೀವಲ್ವ, ಆದ್ದರಿಂದ ವಿಹಂಗಮವಾದ ನೋಟ ಯಾವ ಕಡೆ ಹೋದರೂ ಒಂದು 360 ಸಿಕ್ಕುತ್ತೆ. ಏನಕ್ಕೆ ಈ ಥರ ಗಿಡ ಎಲ್ಲ ತೋರಿಸ್ತಿದ್ದೀನಿ ಅಂದರೆ ಒಂದು ಸಬಬು ಅಂತ ಅಂದರೆ ಸುಮಾರು ಈ ಥರದ್ದೊಂದು 2 ಸಿಕ್ಕುತ್ತೆ. ಪೊದೆಗಳಂಗಿದ್ರೆ ಅದನ್ನು ಸಂರಕ್ಷಿಸ್ತಾರೆ. ಎಷ್ಟೇ ಮನೆಗಳು ಹಾಗಿದ್ರೂ ಕೂಡ ಅದನ್ನು ಹಾಳು ಮಾಡ್ಕೊಂಡಿಲ್ಲ. ಗಿಡಗಳಿರೋದು ಅದು ನ್ಯಾಚುರಲ್ ಆಗಿ ಬರೋದಕ್ಕೆ. ನೋಡಿ ಇದು ತೆಂಗಿನ ಮರಗಳ ಥರ ಕಾಣಿಸ್ತಿದೆ ಅಲ್ವಾ, ಆದರೆ ತೆಂಗಿನ ಮರಗಳಲ್ಲ. ಅದು ದೂರಕ್ಕೆ ನೋಡಿದ್ರೆ ತೆಂಗಿನ ಮರ ಅಂತ ಅನಿಸುತ್ತೆ ಅಷ್ಟೇ, ಆದರೆ ಅಲ್ಲ. ಪಾಮ್ ಟ್ರೀನೂ ಅಲ್ಲ, ಸುಮ್ಮನೆ ಹೀಗೆ. ಆಮೇಲೆ ಏನಾದರೂ ಮರಗಳು ಬಿದ್ದೋಯ್ತು ಅಂತಂದರೆ ಅದನ್ನು ಹಾಗೆ ಬಿಟ್ಟಿರ್ತಾರೆ. ಅದು ಚೆನ್ನಾಗಿ ಒಣಗಿ ಗಟ್ಟಿ ಇದಾಯಿತು ಅಂತಂದರೆ ಏನು ಮಾಡ್ತಾರೆ, ಅದನ್ನೇ ಏನಾದರೂ ಕಲೆಯಾಗಿ ಮಾಡ್ಕೋತಾರೆ, ಆರ್ಟ್ ವರ್ಕಾಗೆ, ಆರ್ಟ್ ಪೀಸಾಗೆ. ಇಲ್ಲ ಅಂತಂದರೆ ಅದು ಟೊಳ್ಳಾಗೋಗಿದೆ ಅಂದರೆ ತೆಗೆದುಬಿಡ್ತಾರೆ. ಗಟ್ಟಿ ಇದೆ ಅಂತಂದರೆ ಆ ಥರ ಮಾಡಿ ಅಲ್ಲೇ ಒಂದು ಮಾನ್ಯುಮೆಂಟಾಗೋ ಏನೋ ಒಂದು ಮಾಡಿ ಬಿಡ್ತಾರೆ. ಪಾರ್ಕ್ಗಳಲ್ಲೆಲ್ಲ ಸಾಮಾನ್ಯ ಈ ಥರ ಮರಗಳು ಕಾಮನ್ ಆಗಿರುತ್ತೆ. ಇದು ಪಾರ್ಕ್ ಅಂತ ಅನ್ನೋಕ್ಕೂ ಆಗಲ್ಲ. ನೋಡಿ ಇದು ಮೌರಿ, ನಮ್ಮದು ಹೆಬ್ಬಾಗಿಲು ಅಂತ ಹೇಳ್ತೀವಲ್ವ, ನಮ್ಮದೆಲ್ಲ ಆರ್ಚಲ್ಲಿರುತ್ತೆ. ಆದರೆ ಮೌರಿಗಳದ್ದು ಈ ಥರ ಅವರ ಸಂಸ್ಕೃತಿಯ ಕಲೆ. ಇದು ಹೆಬ್ಬಾಗಿಲು. ಆ ಕಡೆಯಿಂದ ಬಂದು ಆಮೇಲೆ ಇಲ್ಲಿಂದ ಈ ಕಡೆಯಿಂದ ಹಿಂಗೆ ಸ್ಟ್ರೈಟ್ ಹೊನೆಹೊಂಗ ಅಂತ ಈ ಟ್ರಾಫಿಕ್ ಸಿಗ್ನಲ್ ಕ್ರಾಸ್ ಮಾಡಿ ಹೋದರೆ ಅಲ್ಲಿ ಹೊನೆಹೊಂಗ ವಾಫ್ ಅಂತ ಇದು ಬೀಚ್ ಸೈಡ್ ಸಿಕ್ಕುತ್ತೆ. ಅದಕ್ಕೆ ಇನ್ನೊಂದು ದಿನ ಹೋಗೋಣ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾವ್ಯಾವುದು ಎಲ್ಲೆಲ್ಲಿ ಹೋಗಬೇಕು ಅಂತ. ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ. ಆದರೆ ಇವತ್ತೊಂದನ್ನು ನೋಡೋಣ ಅಲ್ವಾ. ಇನ್ನು ನಾನು ಹೇಳಲಿಲ್ಲ ಅಂತ ಯೋಚಿಸ್ತಿದ್ದೀರಾ ಯಾವ ಪ್ಲೇಸು ಅಂತ ಗೊತ್ತಿರಲ್ಲ. ನಾನು ಈಗ ತೋರಿಸ್ತೀನಿ ಯಾವ ಪ್ಲೇಸು ಅಂತ. ನನಗೂ ಗೊತ್ತಾಗಲಿಲ್ಲ, ಫಸ್ಟು ಹೊರಟೋದೆ. ಆಮೇಲೆ ಬರುವಾಗ ಏನು ಪ್ಲೇಸೇ ಹಾಕಿಲ್ವಲ್ಲ ಅಂತ ನೋಡ್ಕೊಂಡು ಹೋದೆ. ಆಮೇಲೆ ನನಗೆ ಸಿಕ್ತು ಪ್ಲೇಸ್ ನೇಮು ಏನು ಅಂತ. ಯಾಕೆ ನಾನು ಇನ್ನೂ ತೋರಿಸ್ಲಿಲ್ವಾ? ಪ್ಲೇಸ್ ನೇಮು ಇದ್ರದ್ದು ಏನು ಅಂತಂದರೆ ಪುಕೆಟಪಾಪ ಅಂತ, ಅಥವಾ ಪುಕೆ ವೈವಿ ಅಂತ. ಪುಕೆಟಪಾಪ ಅಂದರೆ ಏನು ಅಂತಂದರೆ ಫ್ಲ್ಯಾಟ್ ಟಾಪ್ಡ್ ಹಿಲ್ ಅಂತ. ಫ್ಲ್ಯಾಟ್ ಟಾಪ್ ಅಂತಂದರೆ ಸಮತಟ್ಟಾದ ಒಂದು ಬೆಟ್ಟ. ನೋಡಿ ಪುಕೆವೈವಿ, ಪುಕೆಟಪ ಇದಿರೋದು ಮೌಂಟ್ ರಾಸ್ಕಿಲ್, ಇದು ಆಕ್ಲ್ಯಾಂಡಲ್ಲಿ. ಇದು ಮತ್ತು ಪುಕೆವೈವಿ ಅಂತಂದರೆ ಹಿಲ್ ಕವರ್ಡ್ ಇನ್ ರಶ್, ಅಂದರೆ ಒಂದು ಬೆಟ್ಟನ ತುಂಬ ರಶ್ಶಾಗಿ ಕವರ್ ಮಾಡಿದ ಹಾಗೆ ಅಂತ ಇದು ಮಾಡಿದ್ದಾರೆ.
ಇದು ಏನು ಅಂತಂದರೆ ಒಂದು ಇತಿಹಾಸ ಇರೋವಂಥ ಇದು ಜಲಪಾತ ಅಲ್ಲ, ಜ್ವಾಲಾಮುಖಿ, ವಾಲ್ಕೆನೋ ವಾಲ್ಕೆನೋದು ಕೋನು. ಇದು ಎಷ್ಟು ಅಂತ ಹೈಟಲ್ಲಿದೆ ಅಂತಂದರೆ 110 ಮೀಟರ್ ಹೈಟಲ್ಲಿದೆ. ಇದು ಅಷ್ಟೇ ಹೈಟು. ಅದೇ ನಾವು ಮೌಂಟ್ ಈಡನು ಮತ್ತು ಒನ್ ಟ್ರೀ ಹಿಲ್ಲು ಅವೆಲ್ಲ ತೊಗೊಂಡ್ರೆ ಇದರದ್ದು ಡಬ್ಬಲ್ಲು. ಹತ್ತೋಷ್ಟೊತ್ತಿಗೆ ಸಾಕಷ್ಟು ಏನು ಟಯರ್ಡ್ ಆಗೋಗ್ತೀವಿ. ದಿನ ಹತ್ತುತ್ತಿದ್ರೆ ಏನಾಗಲ್ಲ, ಆದರೆ ಅಪರೂಪಕ್ಕೆ ಹತ್ತುವಾಗ ಒಂದು ಸ್ವಲ್ಪ ಟಯರ್ಡ್ ಆಗ ಅನಿಸುತ್ತೆ. ಇದರದ್ದು ಇತಿಹಾಸ ಏನಪ್ಪ, ಹಿಸ್ಟ್ರಿ ಏನು ಅಂತಂದರೆ ನೋಡಿ, ಸೂರ್ಯನ ಕಿರಣ ಅಂತ ಹೇಳ್ತಿದ್ದೆ ಅಲ್ವಾ. ಈ ಕಡೆ ಸೈಡ್ ನೋಡಿದ್ರೆ ಮರಗಳು ಲೆಫ್ಟ್ ಸೈಡು, ಅದು ಈ ಕಡೆ ಸೈಡ್ ನೋಡಿದ್ರೆ ಸೂರ್ಯನ ಕಿರಣ ಮತ್ತು ರೋಡು, ಸಿಟಿಗಳು ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗಂತೂ ಇದು ಒಂಥರ ತುಂಬ ಇಷ್ಟ ಆಯಿತು. ಇಷ್ಟು ದಿನ ಒಂಥರ ಚಳಿ ಅಂದ್ಕೊಂಡು ಇವತ್ತು ಹೋಗಿ ಏನೋ ನಂದು ಜಾಕೆಟ್ ಚಳಿ ಇರುತ್ತೆ ಅಂದ್ಕೊಂಡು ಹೋದೆ ಅಲ್ವಾ, ಫುಲ್ಲೇ ಎಲ್ಲ ಬೆವರಾಗೋಗಿತ್ತು. ಹಿಂದೆ ತಿಕ್ಕಾಗಿರೋ ವಿಂಟರ್ ಜಾಕೆಟ್ ಹಾಕ್ಕೊಂಡು ಹೋಗ್ತೀವಲ್ಲ ಅದರಿಂದ. ಆದರೂ ಆ ಟಯರ್ಡ್ನೆಸ್ಸು, ಆಯಾಸ ಏನು ಕಾಣಿಸ್ಲಿಲ್ಲ. ಇಂಥ ವ್ಯೂಸು, ಸೀನ್ರಿ ಎಲ್ಲ ಸಿಕ್ಕುವಾಗ ಅವೆಲ್ಲ ಎಲ್ಲಿ ಇದಾಗುತ್ತೆ ಅಲ್ವಾ, ಕೌಂಟಿಗೆ ಬರುತ್ತೆ. ಕೌಂಟಿಗಂತೂ ಬರೋದೇ ಇಲ್ಲ. ನೋಡಿ, ಮಧ್ಯ ಎಷ್ಟು ಬ್ಲೂ ನೀಲಿಯಾದ ಬಣ್ಣದ ಆಕಾಶ. ಇಲ್ಲಿದು ಪೊದೆಗಳು ಅಥವಾ ಗಿಡಗಳು ಲೋಕಲಾಗಿ ಬೆಳೆಯೋದು. ನಾವೇ ಆ ಗಿಡ ಹಾಕಿ ಬೆಳೆಸೋ ಅಂಥದ್ದಲ್ಲ, ಲೋಕಲಾಗಿ ಅದಕ್ಕೆ ತಾನೇ ಹುಟ್ಕೊಂಡು ಬೆಳೆಯುತ್ತಲ್ಲ ಅವು, ಇವೆಲ್ಲ ಲೋಕಲ್ದು ಗಿಡಗಳು. ಇದು ಮತ್ತು ಪುಕೆಟಪ್ಪದು ಹಿಸ್ಟ್ರಿ ಹೇಳ್ತಿದೆ ಅಲ್ವಾ, ಇತಿಹಾಸ ಏನು ಅಂತಂದರೆ ಇದು ತುಂಬ ಹೈಟಲ್ಲಿತ್ತಲ್ವ, ಅದು ಎಲ್ಲ ಹೊರಟೋಯ್ತು. ಏನಕ್ಕೆ ಅಂತಂದರೆ ಅದನ್ನು ಇಲ್ಲಿ ಅಂದರೆ ಮೌಂಟ್ ರಾಸ್ಕಿಲ್ದು ಇದು 13 ಅಥವಾ 14ನೇ ಸೆಂಚುರಿಲಿ ಈ ಮೌರಿ ಜನಾಂಗ, ಈ ಲೋಕಲ್ ಇದ್ದಾರಲ್ಲ ಮೌರಿ, ನಾವು ಇಂಡಿಯಾದಲ್ಲಿ ನಾವೇ ಹೇಗಿದ್ರು ಭಾರತೀಯರು ಆ ಥರದ್ದವ್ರು ಮೌರಿಗಳು, ಅವ್ರದ್ದು ಒಂದು ಕೋಟೆ, ಗ್ರಾಮ ಅಂತ ಹಳ್ಳಿಯ ಥರ ಇತ್ತು. ಆದರೆ ಯಾವಾಗ 18ನೇ ಶತಮಾನದಲ್ಲಿ ಬ್ರಿಟಿಷರ್ಸು ಇಲ್ಲಿಗೆ ಬರ್ತಾರೆ, ಯುರೋಪಿಯನ್ಸು ಅವ್ರುಗಳೆಲ್ಲ ಬಂದಾಗ ಇಲ್ಲಿ ಜನನಿಬಿಡತೆ ಅಷ್ಟೊಂದು ಇರಲಿಲ್ಲ. ಜನರೆಲ್ಲ ಸ್ವಲ್ಪ ಕಡಿಮೆ ಆಗೋದ್ರು, ಜನವಸತಿ ಹೆಚ್ಚಾಗಿರಲಿಲ್ಲ ಅದು. ಮತ್ತು 1841ನಲ್ಲಿ ನಾತಿ ವಾತ್ಸುವ ಅನ್ನೋರು ಜನಾಂಗದ ಜನರು ಈ ಪುಕೆಟಪ್ ಅನ್ನೋ ಇದಿರುತ್ತಲ್ಲ, ಈ ಪ್ಲೇಸ್ನ, ಈ ಬೆಟ್ಟ ಏನೋ ಯಾವುದು ಹೇಳಿದ ಫ್ಲ್ಯಾಟ್ ಟಾಪ್ಡ್ ಹಿಲ್ ಪುಕೆಟಪ್ಪ ಅಂತಂದರೆ, ಅದರಲ್ಲಿರೋ ಅಂಥ ಒಂದು 13,000 ಎಕರೆ ಜಾಗ. ಆ ಜಾಗನ ಏನು ಮಾಡ್ತಾರೆ, ಬ್ರಿಟಿಷರ್ಸ್ ಕ್ರೌನ್ಗೆ ಕೊಟ್ಬಿಡ್ತಾರೆ, ವಿನಿಮಯ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆದರೆ ಅವರು ಇದಾದ ಮೇಲೆ, ಯುರೋಪಿಯನ್ಸು ಬ್ರಿಟಿಷರ್ಸು ಅವರೆಲ್ಲ ಹೋದ ಮೇಲೆ ಏನಾಗುತ್ತೆ, ಇಲ್ಲಿ ಒಂದು ರಿಸರ್ವಾಯರ್ನ ಕಟ್ತಾರೆ. ಅದನ್ನು ಕಟ್ಟೋದಕ್ಕೆ 1961ನಲ್ಲಿ ಅದನ್ನು ಕಟ್ತಾರೆ. ಅದನ್ನು ಕಟ್ಟೋದಕ್ಕೆ ಸುಮಾರು 25,000 ಕ್ಯೂಬಿಕ್ ಮೀಟರ್ನ ತೆಗಿತಾರೆ. ತುಂಬ ಇದು ಹೈಟಲ್ಲೆಲ್ಲ ಇರುತ್ತಲ್ವ ಚೂಪಾಗಿ ಆ ಬೆಟ್ಟನ, ಅದನ್ನೆಲ್ಲ ತೆಗೆದು ನೀರು ಶೇಖರಿಸೋಕ್ಕೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೋತಾರೆ. ಹಾಗಾಗಿ ಅದು ಮೇಲ್ಗಡೆ ಸಮತಟ್ಟಾಗಿದೆ ಈಗ. ಆದರೂ ಕೂಡ ಇದು ಪುಕೆಟಪ್ಪದ್ದು ಹಿಸ್ಟ್ರಿ, ಆಕ್ಲೆಂಡ್ ಇತಿಹಾಸಕ್ಕೆ ಸೇರುತ್ತೆ. ಮತ್ತು ಮೌರಿ ಸಂಸ್ಕೃತಿ ಹೆಬ್ಬಾಗಿಲಲ್ಲಿ ಹಾಕಿಟ್ಟಿದ್ದಾರೆ ನೋಡಿ ಇದು. ಮತ್ತು ಇಲ್ಲಿ ಟಾಪಿಗೆ ಹೋದಾಗ ನಮ್ಮ ಆಕ್ಲ್ಯಾಂಡ್ದು ಸ್ಕೈ ಟವರ್, ಆಕ್ಲ್ಯಾಂಡ್ ಅಂತಂದರೆ ನಮ್ಮ ಸ್ಕೈ ಟವರ್ ಕಾಣಿಸುತ್ತಲ್ವ. ಮತ್ತು ನೋಡಿ ಇಲ್ಲಿ ಈಗ ಒಂಥರ ಯು ಶೇಪಾಗಿ ಕಾಣಿಸ್ತಿದೆಯಲ್ಲ, ಇದು ಅದು ಈಡನ್ ಗಾರ್ಡನ್ನು. ಏನು ಈಡನ್ ಗಾರ್ಡನು ಯಾವುದು, ಕ್ರಿಕೆಟು ಮತ್ತು ರಗ್ಬಿ, ಇಲ್ಲಿ ಫೇಮಸ್ ಆಟ ರಗ್ಬಿ ಅಲ್ವಾ, ಸಾಮಾನ್ಯ ನಡೆಯುತ್ತೆ. ಮತ್ತು ಅಲ್ಲೇನಾದರೂ ಗೇಮ್ಗಳಿತ್ತು ಅಂತಂದರೆ, ರಗ್ಬಿ ಆದರೂ ಆಗಿರಲಿ, ಇಂಟರ್ನ್ಯಾಷನಲ್ ಗೇಮ್ಗಳು ಅಥವಾ ರಗ್ಬಿ
ಅಥವಾ ಕ್ರಿಕೆಟು ಅವೆಲ್ಲ ಇತ್ತು ಅಂತಂದರೆ ಅಲ್ಲಿಗೆ ಹೋಗೋದಕ್ಕೋಸ್ಕರ ನಮಗೆ ಟ್ರೈನು ಆಕ್ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಇರುತ್ತಲ್ಲ ಅದು ಫ್ರೀ, ನಮಗೆ ಚಾರ್ಜ್ ಇರಲ್ಲ ಅಲ್ಲಿಗೆ ಹೋಗಿ ಬರೋದಕ್ಕೆ. ಒಂದು ಸಲ ನಾವು ನ್ಯೂಜಿಲ್ಯಾಂಡು ಮತ್ತು ಬಾಂಗ್ಲಾದೇಶ್ ಕ್ರಿಕೆಟ್ ಮ್ಯಾಚ್ ಇದ್ದಾಗ ಹೋಗಿದ್ವಿ. ನಾವು ಟಿಕೆಟ್ ಆಗುತ್ತೆ ಅಂದ್ಕೊಂಡ್ವಿ, ಏನು ಟಿಕೆಟ್ ಇರಲಿಲ್ಲ. ನೋಡಿ ಇಲ್ಲಿ ಪಾರ್ಕಿಂಗ್ ಇತ್ತು. ನಾ ಅಂದ್ಕೊಂಡೆ ಮೇಲ್ಗಡೆ ತನಕ ಕಾರ್ ತೊಗೊಂಡು ಹೋಗಂಗಿರಲ್ಲ ಅಂತ, ಆದರೆ ಕಾರೆಲ್ಲ ಅಲೋ ಇತ್ತು. ಅಂದರೆ ಅಷ್ಟೊಂದೇನು ತುಂಬ ಜಾಗ ಪಾರ್ಕಿಂಗಿಗೆ ಇರಲಿಲ್ಲ, ಆದರೂ ಅಷ್ಟೊಂದು ಜನ ಏನೋ ಹೋಗಿರಲ್ವಲ್ಲ. ನೋಡಿ ಅದು ಟಾಪ್ ಮೋಸ್ಟು ಅದೇ ರಿಸರ್ವಾಯರ್ ನೋಡಿ ಅದು ಕಾಣಿಸ್ಲೇ ಇಲ್ಲ, ಸ್ವಲ್ಪ ಕಾಣಿಸ್ತಲ್ಲ ಈಗ ಅದು ನೋಡಿ ಇದು ರಿಸರ್ವಾಯರು. ಅದೇ ಹೇಳಿದ್ನಲ್ಲ 25,000 ಕ್ಯೂಬಿಕ್ ಮೀಟ್ರಷ್ಟು ತೆಗೆದು ಅದನ್ನು ರಿಸರ್ವಾಯರ್ ಮಾಡಿದ್ರು ಅಂತ, ಅದು ನೀರಿಂದಕ್ಕೆ. ಅದಕ್ಕೋಸ್ಕರ ಏನಿಲ್ಲ, ನಾನು ಮತ್ತು ಇವರಿಬ್ಬರು ಹೋಗ್ತಿದ್ದಾರೆ ಇಂಡಿಯನ್ಸು, ಅವರು ಮತ್ತು ಇನ್ನೊಂದಿಬ್ಬರು ಇದ್ದರು ಅಷ್ಟೇ, ಇನ್ಯಾರೂ ಇಲ್ಲ. ನೋಡಿ ಅದು ಒನ್ ಟ್ರೀ ಹಿಲ್ ಈ ಕಡೆ ಸೈಡು, ಮಧ್ಯದಲ್ಲಿ ನಮ್ಮ ಸ್ಕೈ ಟವರು. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಥರ ದೃಶ್ಯ. ಎಲ್ಲಿಗಾದರೂ ದಿನ ನೋಡೋಂಗಿದ್ರೆ ಸಂಜೆ ಟೈಮಲ್ಲಿ ಒಂದು ಕೈಯಲ್ಲಿ ಕಾಫಿ ಮತ್ತು ಒಂದು ಸ್ನ್ಯಾಕ್ಸಾಗಿ ಬಜ್ಜಿ ಬೋಂಡ ಸಮೋಸಗಳು ಸಿಕ್ಬಿಟ್ಟು ಇದ್ದರೆ ಎಷ್ಟೊತ್ತಾದರೂ ಕೂತ್ಕೊಂಡು ಇರಬಹುದು. ನನಗೆ ತುಂಬ ಇಷ್ಟವಾದ ಸೀನು ಇದರಲ್ಲಿ ತೋರಿಸ್ತೀನಿ ನಾನು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದನ್ನು ನೀವು ಹೇಳಿ ನಿಮಗೆ ಯಾವ ಸೀನ್ ಇಷ್ಟ ಆಯಿತು, ಯಾವ ಇದು ಸೀನರಿ ಯಾವ ಕಡೆ ಸೈಡ್ದು ಅಂತ. ಇದು ಎಂಡು ಇಲ್ಲಿಗೆ. ಆಮೇಲೆ ನಾನು ಹೆಚ್ಚಿಗೆ ವೀಡಿಯೋ ಎಲ್ಲ ತೆಗಿಲಿಲ್ಲ, ಫೋಟೋಗಳು ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಇವೆಲ್ಲ ಫೋಟೋ. ಇದು ಸ್ಕೈ ಟವರು ಮೇಲ್ಗಡೆ ಟಾಪ್ ಮೋಸ್ಟ್ ಬಂದಾಗ. ಇದೊಂದು ಸೈಡಿಂದ ಅದೇ ಹತ್ತುವಾಗ ತಗೊಂಡೆ. ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೂ ಹಾಗೆ ಈ ಪ್ಲೇಸು ಪುಕೆಟ್ ಪಾಪ ಅದು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ಈ ಸೀನ್ರಿ ನೋಡೋದಕ್ಕಂತೂ ನನಗೆ ತುಂಬ ಅಂದರೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಈ ಸೀನ್ರಿದು ಇದು ಸಮುದ್ರ, ಹಿಂದೆ ಬೆಟ್ಟ, ಅದರ ಹಿಂದೆನೂ ಬೆಟ್ಟ, ಒಂದು ದೂರದಲ್ಲಿ ಎಲ್ಲ ಒಂದು ಮೀಟ್ ಆಗ್ತಿದೆ ಎಲ್ಲೋ ಒಂದು ಕಡೆ ಅನ್ನೋ ಹಾಗೆ ಕಾಣಿಸ್ತಿದೆ ಅಲ್ವಾ. ಮತ್ತು ಆಕಾಶ ಅದು ಬ್ಯಾಕ್ಗ್ರೌಂಡು ಎಲ್ಲ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ, ಪುಕೆಟ ಪಾಪ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್.